ಚಿಕ್ಕಮಗಳೂರಿನಲ್ಲಿ ನೋಡಿ ಪ್ಯಾಲೆಸ್ತೈನ್ ಧ್ವಜ ಹಾರಿಸಿದ್ದಾರೆ. ಪ್ಯಾಲೆಸ್ತೈನಿಗೂ ಈ ನನ್ನ ಮಕ್ಕಳಿಗೂ ಏನು ಸಂಬಂಧ? ಇವರಿಗೆ ಅಷ್ಟು ಪ್ರೀತಿ ಇದ್ದರೆ ಪ್ಯಾಲೆಸ್ತೈನಕ್ಕಾದ್ರೂ ಹೋಗಲಿ, ಪಾಕಿಸ್ತಾನಕ್ಕಾದರೂ ಹೋಗಲಿ, ಅವ್ರ ಕೈನಲ್ಲಿ ಯಾರ ಕೈಲೂ ರಾಷ್ಟ್ರಧ್ವಜ ಇಲ್ಲ, ಪ್ಯಾಲೆಸ್ತೈನ್ ಧ್ವಜ ಅಂದರೆ ಏನು ಅರ್ಥ? ನಮ್ಮ ದೇಶನ ಎಲ್ಲಿಗೆ ತಗೊಂಡು ಹೋಗೋಕೆ ಮಾಡಿದ್ದಾರೆ? ಅಂತ ಇದ್ದರೆ ಇವರಿಗೆ ಇಸ್ರೇಲ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಹೋಗಿ ಅಲ್ಲೇ ಸಾಯಲಿ. ಆದರೆ ಇಲ್ಲಿ ಧ್ವಜ ಹಾಕ್ತಾರೆ ಅಂತಂದರೆ ಕೇವಲ ಒಂದು ಬಾವುಟ ಬಟ್ಟೆ ಪ್ರಶ್ನೆ ಅಲ್ಲ, ಇದ್ರ ಹಿಂದ್ಗಡೆ ಇರುವಂಥ ಅವರ ಸಂಬಂಧ ಮತ್ತು ಭಾವನೆಗಳ ಪ್ರಶ್ನೆ. ಹಾಗಿದ್ದರೆ ಇವರಿಗೆ ಇದನ್ನೆಲ್ಲ ಟ್ಯೂನ್ ಮಾಡೋರು ಯಾರು? ಈ ನಮ್ಮ ಕಾರ್ಯಕರ್ತರಿಗೆ ಯಾವುದೋ ಧ್ವಜ ಹಿಡಿದಿದ್ದಾರೆ ಅಂತ ಅದನ್ನ ಫೋಟೋ ತೆಗೆದು ಗೂಗಲಲ್ಲಿ ಸರ್ಚ್ ಮಾಡಿ ಪ್ಯಾಲೆಸ್ತೈನ್ ಧ್ವಜ ಅಂತ. ಹಾಗಾದ್ರೆ ಇವರಿಗೆ ಆ ರೀತಿ ಟ್ಯೂನ್ ಮಾಡಿದವ್ರು ಯಾರು? ತರಬೇತಿ ಕೊಡೋರು ಯಾರು? ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಮಂಗಳೂರಲ್ಲಿ ಅವನೋ ಸವಾಲು ಹಾಕಿದ್ನಂತೆ, ಆ ಸವಾಲನ್ನು ಸ್ವೀಕಾರ ಮಾಡಿಯೇ ನಮ್ಮ ದೇಶನ ನಾವು ಉಳಿಸ್ಕೊಂಡಿರೋದು. ಈಗಲೂ ಸಿದ್ಧ, ಆ ಸವಾಲು ಸ್ವೀಕಾರ ಮಾಡ್ತೀವಿ ನಾವು. ಸನಾತನ ಧರ್ಮದ ಮೇಲೆ ಸವಾಲು ಹಾಕ್ತಾರೆ ಅವರು. ಇಂಥ 100 ಜನ ಗಜ್ನಿ, ಗೋರಿ, ಟಿಪ್ಪು ಎಲ್ಲರೂ ಮುಗಿದೋಗಿದ್ದಾರೆ. ಇವರು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಟಿಪ್ಪುನ ಸವಾಲನ್ನು ಉರಿಗೌಡ, ದೊಡ್ಡನಂಜೇಗೌಡನೇ ಸ್ವೀಕಾರ ಮಾಡಿದ್ದು. ಹಂಗೆ ಸ್ವೀಕಾರ ಮಾಡಬೇಕು, ನಾವು ಸಿದ್ಧರಿದ್ದೀವಿ. ಮತಾಂಧತೆಗೆ ಕುಮ್ಮಕ್ಕು ಕೊಡುವ ಕಾಂಗ್ರೆಸ್ ನೀತಿ ಬದಲಾಗಬೇಕು. ಇಲ್ಲದೇ ಇದ್ದರೆ ನಮ್ಮ ದೇಶಕ್ಕೆ ಉಳಿಗಾಲ ಇಲ್ಲ. ಮತಾಂಧರು ಅಂತ ಗೊತ್ತಿದ್ದೂ ಕೂಡ ಅವರಿಗೇನು ಅರಿವಿಲ್ಲದೆ ಇಲ್ಲ. ಎಲ್ಲ ಕಾಂಗ್ರೆಸ್ಸಿಗರಿಗೂ ಗೊತ್ತು ಇವರು ಮತಾಂಧರು, ಇವರೇ ಈ ಮತಾಂಧತೆಯೇ ದೇಶ ವಿಭಜನೆಗೆ ಕಾರಣ ಆಗಿದ್ದು, ಈ ಮತಾಂಧತೆಯ ಪರಿಣಾಮವಾಗಿಯೇ ಕಾಶ್ಮೀರದಲ್ಲಿ ಮೂಲ ನಿವಾಸಿಗಳು ನಿರಾಶ್ರಿತರಾಗೋದಕ್ಕೆ ಕಾರಣ ಆಗಿದ್ದು ಅನ್ನೋದು ಗೊತ್ತಿದ್ದರೂ ಕೂಡ ಮತಾಂಧತೆಗೆ ಯಾಕೆ ಕುಮ್ಮಕ್ಕು ಕೊಡ್ತಾ ಇದೆ ಅಂದರೆ, ಇಡಿಯಾಗಿ ಸಿಗ್ತಕ್ಕಂಥ ಓಟಿನ ಆಸೆಗೆ ಬಲಿಯಾಗಿ ದೇಶವನ್ನೇ ಬಲಿ ಕೊಡುವಂಥ ನೀತಿ ಇದೆಯಲ್ಲ, ಇದು ಅಪಾಯಕಾರಿ. ಈ ನೀತಿಯನ್ನು ಕಾಂಗ್ರೆಸ್ ಬದಲಾಯಿಸ್ಕೋಬೇಕು. ಕೇರಳದ 2 ಅರೆಸ್ಟ್ ಆಗಿದ್ದಾರೆ ಅಂತ ನಾನು ಮಾಹಿತಿ ಓದಿದೆ. ಇದು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಇಲ್ಲಾಂದರೆ 90% ಹಿಂದೂಗಳೇ ಇರುವಂಥ, ನೀನು ಅಂದರೆ ನಿಮ್ಮಪ್ಪ ಅನ್ನುವಂಥ ಮಂಡ್ಯದಲ್ಲೇ ಬಂದು ಬಾಲ ಬಿತ್ತಾರೆ ಅಂದರೆ ಅವರು, ನನಗನ್ಸುತ್ತೆ ಇದನ್ನೊಂದು ಟೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. 3 ಕಾರಣಕ್ಕೆ ಮಾಡ್ತಾರೆ. ಒಂದು, ಭಯ ಹುಟ್ಟಿಸೋದು. ಇನ್ನೊಂದು, ನಮ್ಮನ್ನು ಮೆಂಟಲಿ ವೀಕ್ ಮಾಡೋದು. 3ನೇದು, ಆರ್ಥಿಕ ನಷ್ಟ ಉಂಟು ಮಾಡೋದು. ಅಲ್ಲಿ ನಾಗಮಂಗಲದಲ್ಲೇ ಅದನ್ನು ಬರ್ತಾರೆ ಅಂದರೆ ಸಮಾಜನೂ ಯೋಚನೆ ಮಾಡಬೇಕು. ಅದೇ ಒಂದು 25-30 ವರ್ಷದ ಹಿಂದೆ ಹಿಂಗೇನಾರು ಬಾಲ ಬಿಚ್ಚಿದ್ರೆ ಮುಂಡ ಒಂದು ಕಡೆ, ರುಂಡ ಒಂದು ಕಡೆ, ಕುರಿ ಕಡ್ದಂಗೆ ಕಡ್ದಾಕ್ತಿದ್ರು ಮಂಡ್ಯದ ಜನ. ಇವತ್ತೇನಾಗಿದೆ ಇದನ್ನು ಯೋಚನೆ ಮಾಡಬೇಕು. ಹಾಗೇ ಅವರು ಪ್ಲಾನ್ ಮಾಡಿ, ನಾವು ಮುಂಚೆನೇ ಹೇಳಿದ್ವಿ ನೋಡಿ, ಇದರಲ್ಲಿ ಪೆಟ್ರೋಲ್ ಬಾಂಬ್ ಯೂಸ್ ಮಾಡಿದ್ದಾರೆ, ಕಲ್ಲನ್ನು ಸ್ಟಾಕ್ ಮಾಡ್ಕೊಂಡಿದ್ದಾರೆ, ರೋಲಿಂಗ್ ಶೆಟ್ರನ್ನ ಓಪನ್ ಮಾಡಿ ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಇದೊಂದು ಪೂರ್ವಯೋಜಿತ ಕೃತ್ಯ ಅಂತ ಹೇಳಿದ್ವಿ. ಏನು ಮಾಡ್ತೀರಿ? ನಮ್ಮ ಹೋಮ್ ಮಿನಿಸ್ಟ್ರು ಒಳ್ಳೆಯವರು ಅನ್ಬೇಕು, ಏನು ಹೇಳಬೇಕು ಗೊತ್ತಿಲ್ಲ. ಹೋಮ್ ಮಿನಿಸ್ಟ್ರು ಅವರು ಕೊಟ್ಟ ಹೇಳಿಕೆ ಏನು ಅಂತ ಹೇಳಿದ್ರೆ, ಇದೊಂದು ಸಣ್ಣ ಘಟನೆ ಅಂತ. 40ಕ್ಕೂ ಹೆಚ್ಚು ಅಂಗಡಿ ಸುಟ್ಟು ಹಾಕಿರೋದು, ಗಣಪತಿ ಮೆರವಣಿಗೆ ಮೇಲೆ ಚಪ್ಪಲಿ ತೂರಾಟ ಮಾಡಿ, ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಹೋಮ್ ಮಿನಿಸ್ಟ್ರಿಗೆ ಸಣ್ಣ ಘಟನೆ ಆಗುತ್ತೆ. ಏನು ಇಡೀ ಸಮಗ್ರ ತನಿಖೆಯನ್ನು NIAಗೆ ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾಕೆಂದರೆ ನಾನೊಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಸಾರ್ ಇತ್ತೀಚೆಗಷ್ಟೇ 30-40 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಾನೆ ಸಾರ್, ಏನಾರು ಮಾಡಿ ಉಳಿಸಿ ಸಾರ್ ಅಂತ ಕೇಳ್ತಾ ಇದ್ದಾರೆ. ಪೊಲೀಸ್ರ ಹತ್ರ ಗಾರ್ಡ್ ಇದೆ, ಪೊಲೀಸ್ರ ಹತ್ರ ಲಾಠಿ ಇದೆ, ಪೊಲೀಸರು ಹೆಲ್ಮೆಟ್ ಹಾಕಿದ್ದಾರೆ, ಹೆಲ್ಪ್ಲೆಸ್ ಆಗಿದ್ದಾರೆ. ಹೆಲ್ಪ್ಲೆಸ್ ಆಗೋದಕ್ಕೆ ಯಾರು ಡೈರೆಕ್ಷನ್ನು? ಏನು ಕಾರಣ ಹೆಲ್ಪ್ಲೆಸ್ ಆಗೋದಕ್ಕೆ? ಇದೆಲ್ಲ ನೋಡಿದಾಗ ರಾಜ್ಯ ಸರ್ಕಾರ ಇದಕ್ಕೂ ಒಂದು ಕ್ಲೀನ್ ಚಿಟ್ ಕೊಟ್ಬಿಡ್ಬೋದು. ಗಣಪತಿನೇ ಎದ್ದು ಗಲಾಟೆ ಮಾಡ್ತು ಅಂತಲೂ ಹೇಳ್ಬಿಡ್ಬೋದು. ಗಣಪತಿ ಇಟ್ಟೋರ ಮೇಲೇ ಈ ಕೇಸ್ ಹಾಕಿದ್ದಾರೆ. 1ರಿಂದ 18ರವರೆಗೂ, A1 ಹಿಡಿದು A18ವರೆಗೂ ಗಣಪತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡವರು. ಹಾಗಿದ್ದಾಗ ಇವ್ರ ಹತ್ರ ಏನು ನಿರೀಕ್ಷೆ ಮಾಡ್ತೀರಿ? ಇವ್ರಿಗೆ ಬಾಂಬ್ ಹಾಕ್ದವನು ಒಂದೇ, ಗಣಪತಿ ಕೂರಿಸ್ದವನು ಒಂದೇ. ಈ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆ ಇರುವ ಕಾಂಗ್ರೆಸ್ ಸರ್ಕಾರದಿಂದ ನಾವು ಒಳ್ಳೆಯದನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರು ಕೇರಳದವ್ರು ಬಂದೇ ಇರಲಿಲ್ಲ, ಇದು ಪಕ್ಕದ ಮನೆ ಸಾಬರು ಅಂತ ಹೇಳಿದರು. ಹಾಗಾಗಿ ಇದರ ಸಮಗ್ರ ತನಿಖೆಯನ್ನು NIAಗೆ ವಹಿಸಬೇಕು ಅಂತ ಆಗ್ರಹಿಸ್ತೇನೆ. ಚಿಕ್ಕಮಗಳೂರಿನಲ್ಲಿ ನೋಡಿ ಪ್ಯಾಲೆಸ್ತೈನ್ ಧ್ವಜ ಹಾರಿಸಿದ್ದಾರೆ. ಪ್ಯಾಲೆಸ್ತೈನಿಗೂ ಈ ನನ್ನ ಮಕ್ಕಳಿಗೂ ಏನು ಸಂಬಂಧ? ಇವರಿಗೆ ಅಷ್ಟು ಪ್ರೀತಿ ಇದ್ದರೆ ಪ್ಯಾಲೆಸ್ತೈನಕ್ಕಾದ್ರೂ ಹೋಗಲಿ, ಪಾಕಿಸ್ತಾನಕ್ಕಾದರೂ ಹೋಗಲಿ,
ಅವ್ರ ಕೈನಲ್ಲಿ ಯಾರ ಕೈಲೂ ರಾಷ್ಟ್ರಧ್ವಜ ಇಲ್ಲ, ಪ್ಯಾಲೆಸ್ತೈನ್ ಧ್ವಜ. ಅಂದರೆ ಏನು ಅರ್ಥ? ನಮ್ಮ ದೇಶನ ಎಲ್ಲಿಗೆ ತಗೊಂಡು ಹೋಗೋಕೆ ಮಾಡಿದ್ದಾರೆ? ಅಂತ ಇದ್ದರೆ ಇವರಿಗೆ ಇಸ್ರೇಲ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಹೋಗಿ ಅಲ್ಲೇ ಸಾಯಲಿ. ಆದರೆ ಇಲ್ಲಿ ಧ್ವಜ ಹಾಕ್ತಾರೆ ಅಂತಂದರೆ ಕೇವಲ ಒಂದು ಬಾವುಟ ಬಟ್ಟೆ ಪ್ರಶ್ನೆ ಅಲ್ಲ, ಇದ್ರ ಹಿಂದ್ಗಡೆ ಇರುವಂಥ ಅವರ ಸಂಬಂಧ ಮತ್ತು ಭಾವನೆಗಳ ಪ್ರಶ್ನೆ. ಹಾಗಿದ್ದರೆ ಇವರಿಗೆ ಇದನ್ನೆಲ್ಲ ಟ್ಯೂನ್ ಮಾಡೋರು ಯಾರು? ಈ ನಮ್ಮ ಕಾರ್ಯಕರ್ತರಿಗೆ ಯಾವುದೋ ಧ್ವಜ ಹಿಡಿದಿದ್ದಾರೆ ಅಂತ ಅದನ್ನ ಫೋಟೋ ತೆಗೆದು ಗೂಗಲಲ್ಲಿ ಸರ್ಚ್ ಮಾಡಿ ಪ್ಯಾಲೆಸ್ತೈನ್ ಧ್ವಜ ಅಂತ. ಹಾಗಾದ್ರೆ ಇವರಿಗೆ ಆ ರೀತಿ ಟ್ಯೂನ್ ಮಾಡಿದವ್ರು ಯಾರು? ತರಬೇತಿ ಕೊಡೋರು ಯಾರು? ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಮಂಗಳೂರಲ್ಲಿ ಅವನೋ ಸವಾಲು ಹಾಕಿದ್ನಂತೆ. ಆ ಸವಾಲನ್ನು ಸ್ವೀಕಾರ ಮಾಡಿಯೇ ನಮ್ಮ ದೇಶನ ನಾವು ಉಳಿಸ್ಕೊಂಡಿರೋದು. ಈಗಲೂ ಸಿದ್ಧ, ಆ ಸವಾಲು ಸ್ವೀಕಾರ ಮಾಡ್ತೀವಿ ನಾವು. ಸನಾತನ ಧರ್ಮದ ಮೇಲೆ ಸವಾಲು ಹಾಕ್ತಾರೆ ಇವರು. ಇಂಥ 100 ಜನ ಗಜ್ನಿ, ಗೋರಿ, ಟಿಪ್ಪು ಎಲ್ಲರೂ ಮುಗಿದೋಗಿದ್ದಾರೆ. ಇವರು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಟಿಪ್ಪುನ ಸವಾಲನ್ನು ಉರಿಗೌಡ, ದೊಡ್ಡನಂಜೇಗೌಡನೇ ಸ್ವೀಕಾರ ಮಾಡಿದ್ದು. ಹಂಗೆ ಸ್ವೀಕಾರ ಮಾಡಬೇಕು, ನಾವು ಸಿದ್ಧರಿದ್ದೀವಿ. ಮತಾಂಧತೆಗೆ ಕುಮ್ಮಕ್ಕು ಕೊಡುವ ಕಾಂಗ್ರೆಸ್ ನೀತಿ ಬದಲಾಗಬೇಕು. ಇಲ್ಲದೇ ಇದ್ದರೆ ನಮ್ಮ ದೇಶಕ್ಕೆ ಉಳಿಗಾಲ ಇಲ್ಲ. ಮತಾಂಧರು ಅಂತ ಗೊತ್ತಿದ್ದು ಕೂಡ ಅವರಿಗೇನು ಅರಿವಿಲ್ಲದೆ ಇಲ್ಲ. ಎಲ್ಲ ಕಾಂಗ್ರೆಸ್ಸಿಗರಿಗೂ ಗೊತ್ತು ಇವರು ಮತಾಂಧರು. ಇವರೇ ಈ ಮತಾಂಧತೆಯೇ ದೇಶ ವಿಭಜನೆಗೆ ಕಾರಣ ಆಗಿದ್ದು. ಈ ಮತಾಂಧತೆಯ ಪರಿಣಾಮವಾಗಿಯೇ ಕಾಶ್ಮೀರದಲ್ಲಿ ಮೂಲ ನಿವಾಸಿಗಳು ನಿರಾಶ್ರಿತರಾಗೋದಕ್ಕೆ ಕಾರಣ ಆಗಿದ್ದು ಅನ್ನೋದು ಗೊತ್ತಿದ್ದರೂ ಕೂಡ ಮತಾಂಧತೆಗೆ ಯಾಕೆ ಕುಮ್ಮಕ್ಕು ಕೊಡ್ತಾ ಇದೆ ಅಂದರೆ, ಇಡಿಯಾಗಿ ಸಿಗ್ತಕ್ಕಂಥ ಓಟಿನ ಆಸೆಗೆ ಬಲಿಯಾಗಿ ದೇಶವನ್ನೇ ಬಲಿ ಕೊಡುವಂಥ ನೀತಿ ಇದೆಯಲ್ಲ, ಇದು ಅಪಾಯಕಾರಿ. ಈ ನೀತಿಯನ್ನು ಕಾಂಗ್ರೆಸ್ ಬದಲಾಯಿಸ್ಕೋಬೇಕು. ಕೇರಳದ 2 ಅರೆಸ್ಟ್ ಆಗಿದ್ದಾರೆ ಅಂತ ನಾನು ಮಾಹಿತಿ ಓದಿದೆ. ಇದು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಇಲ್ಲಾಂದರೆ 90% ಹಿಂದೂಗಳೇ ಇರುವಂಥ, ನೀನು ಅಂದರೆ ನಿಮ್ಮಪ್ಪ ಅನ್ನುವಂಥ ಮಂಡ್ಯದಲ್ಲೇ ಬಂದು ಬಾಲ ಬಿತ್ತಾರೆ ಅಂದರೆ ಅವರು, ನನಗನ್ಸುತ್ತೆ ಇದನ್ನೊಂದು ಟೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. 3 ಕಾರಣಕ್ಕೆ ಮಾಡ್ತಾರೆ. ಒಂದು, ಭಯ ಹುಟ್ಟಿಸೋದು. ಇನ್ನೊಂದು, ನಮ್ಮನ್ನು ಮೆಂಟಲಿ ವೀಕ್ ಮಾಡೋದು. 3ನೇದು, ಆರ್ಥಿಕ ನಷ್ಟ ಉಂಟು ಮಾಡೋದು. ಅಲ್ಲಿ ನಾಗಮಂಗಲದಲ್ಲೇ ಅದನ್ನು ಬರ್ತಾರೆ ಅಂದರೆ ಸಮಾಜನೂ ಯೋಚನೆ ಮಾಡಬೇಕು. ಅದೇ ಒಂದು 25-30 ವರ್ಷದ ಹಿಂದೆ ಹಿಂಗೇನಾರು ಬಾಲ ಬಿಚ್ಚಿದ್ರೆ ಮುಂಡ ಒಂದು ಕಡೆ, ರುಂಡ ಒಂದು ಕಡೆ, ಕುರಿ ಕಡ್ದಂಗೆ ಕಡ್ದಾಕ್ತಿದ್ರು ಮಂಡ್ಯದ ಜನ. ಇವತ್ತೇನಾಗಿದೆ ಇದನ್ನೂ ಯೋಚನೆ ಮಾಡಬೇಕು. ಹಾಗೇ ಅವರು ಪ್ಲಾನ್ ಮಾಡಿ, ನಾವು ಮುಂಚೆನೇ ಹೇಳಿದ್ವಿ ನೋಡಿ, ಇದರಲ್ಲಿ ಪೆಟ್ರೋಲ್ ಬಾಂಬ್ ಯೂಸ್ ಮಾಡಿದ್ದಾರೆ, ಕಲ್ಲನ್ನು ಸ್ಟಾಕ್ ಮಾಡ್ಕೊಂಡಿದ್ದಾರೆ, ರೋಲಿಂಗ್ ಶಟ್ರನ್ನ ಓಪನ್ ಮಾಡಿ ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಇದೊಂದು ಪೂರ್ವಯೋಜಿತ ಕೃತ್ಯ ಅಂತ ಹೇಳಿದ್ವಿ. ಏನು ಮಾಡ್ತೀರಿ? ನಮ್ಮ ಹೋಮ್ ಮಿನಿಸ್ಟ್ರು ಒಳ್ಳೆಯವರು ಅನ್ಬೇಕು, ಏನು ಹೇಳಬೇಕು ಗೊತ್ತಿಲ್ಲ. ಹೋಮ್ ಮಿನಿಸ್ಟ್ರು ಅವರು ಕೊಟ್ಟ ಹೇಳಿಕೆ ಏನು ಅಂತ ಹೇಳಿದ್ರೆ, ಇದೊಂದು ಸಣ್ಣ ಘಟನೆ ಅಂತ. 40ಕ್ಕೂ ಹೆಚ್ಚು ಅಂಗಡಿ ಸುಟ್ಟು ಹಾಕಿರೋದು, ಗಣಪತಿ ಮೆರವಣಿಗೆ ಮೇಲೆ ಚಪ್ಪಲಿ ತೂರಾಟ ಮಾಡಿ, ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಹೋಮ್ ಮಿನಿಸ್ಟ್ರಿಗೆ ಸಣ್ಣ ಘಟನೆ ಆಗುತ್ತೆ. ಏನು ಇಡೀ ಸಮಗ್ರ ತನಿಖೆಯನ್ನು NIAಗೆ ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾಕೆಂದರೆ ನಾನೊಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಸಾರ್ ಇತ್ತೀಚೆಗಷ್ಟೇ 30-40 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಾನೆ ಸಾರ್, ಏನಾರು ಮಾಡಿ ಉಳಿಸಿ ಸಾರ್ ಅಂತ ಕೇಳ್ತಾ ಇದ್ದಾರೆ. ಪೊಲೀಸ್ರ ಹತ್ರ ಗಾರ್ಡ್ ಇದೆ, ಪೊಲೀಸ್ರ ಹತ್ರ ಲಾಠಿ ಇದೆ, ಪೊಲೀಸರು ಹೆಲ್ಮೆಟ್ ಹಾಕಿದ್ದಾರೆ, ಹೆಲ್ಪ್ಲೆಸ್ ಆಗಿದ್ದಾರೆ. ಹೆಲ್ಪ್ಲೆಸ್ ಆಗೋದಕ್ಕೆ ಯಾರು ಡೈರೆಕ್ಷನ್ನು? ಏನು ಕಾರಣ ಹೆಲ್ಪ್ಲೆಸ್ ಆಗೋದಕ್ಕೆ? ಇದೆಲ್ಲ ನೋಡಿದಾಗ ರಾಜ್ಯ ಸರ್ಕಾರ ಇದಕ್ಕೂ ಒಂದು ಕ್ಲೀನ್ ಚಿಟ್ ಕೊಟ್ಬಿಡ್ಬೋದು. ಗಣಪತಿನೇ ಎದ್ದು ಗಲಾಟೆ ಮಾಡ್ತು ಅಂತಲೂ ಹೇಳ್ಬಿಡ್ಬೋದು. ಗಣಪತಿ ಇಟ್ಟೋರ ಮೇಲೇ ಈ ಕೇಸ್ ಹಾಕಿದ್ದಾರೆ. 1ರಿಂದ 18ರವರೆಗೂ, A1 ಹಿಡಿದು A18ವರೆಗೂ ಗಣಪತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡವರು. ಹಾಗಿದ್ದಾಗ ಇವ್ರ ಹತ್ರ ಏನು ನಿರೀಕ್ಷೆ ಮಾಡ್ತೀರಿ? ಇವ್ರಿಗೆ ಬಾಂಬ್ ಹಾಕ್ದವನು ಒಂದೇ, ಗಣಪತಿ ಕೂರಿಸ್ದವನು ಒಂದೇ. ಈ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆ ಇರುವ ಕಾಂಗ್ರೆಸ್ ಸರ್ಕಾರದಿಂದ ನಾವು ಒಳ್ಳೆಯದನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರು ಕೇರಳದವ್ರು ಬಂದೇ ಇರಲಿಲ್ಲ, ಇದು ಪಕ್ಕದ ಮನೆ ಸಾಬರು ಅಂತ ಹೇಳಿದರು. ಹಾಗಾಗಿ ಇದರ ಸಮಗ್ರ ತನಿಖೆಯನ್ನು NIAಗೆ ವಹಿಸಬೇಕು ಅಂತ ಆಗ್ರಹಿಸ್ತೇನೆ.